ಸುಜಿತ್ ಸಮರ್ಥ್. ಈ ಕಥೆಯು ಹೊಸ ಜಾಗಕ್ಕೆ ಬಂದ ಸುಜಿತ್ ಎಂಬ ಹುಡುಗನಿಗೆ ರಾತ್ರಿ ವೇಳೆ ನಿದ್ರೆ ಬರದೆ ಇರುವ ಸಂದರ್ಭ. ರಾತ್ರಿ ಸರಿಯಾಗಿ ಊಟ ಮಾಡದ ಕಾರಣ ಹಸಿವು ಮತ್ತು ಬಾಯಾರಿಕೆಯಿಂದ ಎಚ್ಚರಗೊಂಡು ಸುಜಿತ್ ನೀರಿಗಾಗಿ ಹುಡುಕಾಡುತ್ತಾನೆ. ಕತ್ತಲೆಯಲ್ಲಿ ಕಿಟಕಿಯಿಂದ ಬರುತ್ತಿದ್ದ ಬೆಳಕನ್ನು ಕಂಡು ಬಾಲ್ಕನಿಯ ಕಡೆಗೆ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಕುಳಿತಿರುವುದು ಕಾಣಿಸುತ್ತದೆ. ಮೊದಲು ಸ್ವಲ್ಪ ಭಯವಾದರೂ ಆ ವ್ಯಕ್ತಿಯು ತನ್ನಂತೆಯೇ ವಯಸ್ಸಿನವನೆಂದು ಕಂಡು ಧೈರ್ಯ ಮಾಡಿ ಸುಜಿತ್ ಮಾತನಾಡಿಸುತ್ತಾನೆ. ನೀರು ಎಲ್ಲಿಟ್ಟಿದ್ದಾರೆಂದು ಸುಜಿತ್ ಕೇಳಿದಾಗ ಮೆಟ್ಟಲಿನ ಕೆಳಗೆ ನೀರಿನ ಟ್ಯಾಂಕ್ ಇರುವುದಾಗಿ ಆ ಅಪರಿಚಿತ ವ್ಯಕ್ತಿ ಉತ್ತರಿಸುತ್ತಾನೆ. ಆ ವ್ಯಕ್ತಿಯ ಮುಖದಲ್ಲಿ ಅಳು ಮತ್ತು ಬೇಸರ ಎದ್ದು ಕಾಣುತ್ತಿರುವುದನ್ನು ಸುಜಿತ್ ಗಮನಿಸುತ್ತಾನೆ. ತನಗೂ ನಿದ್ರೆ ಬರುತ್ತಿಲ್ಲದ ಕಾರಣ ಆತನ ಅನುಮತಿ ಪಡೆದು ಸುಜಿತ್ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತುಕೊಳ್ಳಲು ನಿರ್ಧರಿಸುತ್ತಾನೆ. ಮಾತುಕತೆಯ ನಡುವೆ ಆ ವ್ಯಕ್ತಿ ಇನ್ಮುಂದೆ ನಿದ್ರೆ ಬರುವುದಿಲ್ಲ ಎಂದು ಅಸ್ಪಷ್ಟವಾಗಿ ಗೊಣಗುತ್ತಾನೆ. ಕುತೂಹಲದಿಂದ ಸುಜಿತ್ ಆತನ ಹೆಸರನ್ನು ಕೇಳಿದಾಗ ಆತ ತನ್ನ ಹೆಸರು ಸಮರ್ಥ್ ಎಂದು ಹೇಳಿ ಸುಮ್ಮನಾಗುತ್ತಾನೆ. ಅಪರಿಚಿತನಾದರೂ ಆತ ತನ್ನೊಂದಿಗೆ ಮಾತನಾಡಿದ್ದನ್ನು ಕಂಡು ಸುಜಿತ್ಗೆ ಆಶ್ಚರ್ಯ ಮತ್ತು ಸಮಾಧಾನವಾಗುತ್ತದೆ. ಸುಜಿತ್ ನೀರು ಕುಡಿಯಲು ಹೋದಾಗ ಅವನಿಗೆ ತನ್ನ ತಾಯಿಯ ನೆನಪಾಗಿ ಮನಸ್ಸು ಭಾರವಾಗುತ್ತದೆ. ಹಿಂದೆ ತಾನು ಮಧ್ಯರಾತ್ರಿ ಎಚ್ಚರಗೊಂಡರೂ ತಾಯಿ ಓಡಿ ಬಂದು ವಿಚಾರಿಸುತ್ತಿದ್ದ ಮಮತೆಯನ್ನು ಅವನು ನೆನಪಿಸಿಕೊಳ್ಳುತ್ತಾನೆ. ತಾಯಿಯ ಪ್ರೀತಿ ಮತ್ತು ಕಾಳಜಿಯನ್ನು ಸ್ಮರಿಸಿ ಸುಜಿತ್ ಕಣ್ಣೀರು ಹಾಕುತ್ತಾನೆ. ಅಂದು ತಾನು ಪೊಲೀಸರ ಜೊತೆ ರಿಮ್ಯಾಂಡ್ಗೆ ಹೋಗಿದ್ದನ್ನು ಕಂಡು ತಾಯಿ ಎಷ್ಟು ನೊಂದಿರಬಹುದು ಎಂದು ಅವನು ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಸುಜಿತ್ ಮತ್ತು ಸಮರ್ಥ್ ದೂರದಲ್ಲಿ ಕುಳಿತಿರುವುದನ್ನು ಗಮನಿಸಿದ ವಾರ್ಡನ್ ಅವರನ್ನು ಹತ್ತಿರ ಕರೆಯುತ್ತಾರೆ. ವಾರ್ಡನ್ ಇಬ್ಬರನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋಗಿ ಕುಳಿತುಕೊಳ್ಳಲು ಹೇಳುತ್ತಾರೆ. ಅವರಿಗೆ ಕುಡಿಯಲು ಟೀ ಮತ್ತು ತಿನ್ನಲು ಬನ್ ನೀಡುತ್ತಾರೆ. ಹಸಿವಿನಲ್ಲಿದ್ದ ಸುಜಿತ್ ತಕ್ಷಣ ಬನ್ ತಿನ್ನಲು ಆರಂಭಿಸುತ್ತಾನೆ. ಸಮರ್ಥ್ ತಾನು ಬಂದು 4 ದಿನಗಳಾದವು ಎಂದು ವಾರ್ಡನ್ ಅವರ ಪ್ರಶ್ನೆಗೆ ಉತ್ತರಿಸುತ್ತಾನೆ. ತನ್ನ ಜೀವನದ ದಾರಿ ತಪ್ಪಿದ ಹಾದಿಯನ್ನು ವಿವರಿಸುತ್ತಾನೆ. ಅವನ ತಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಮತ್ತು ತಾಯಿ ಮನೆ ಕೆಲಸ ಮಾಡಿ ಅವನ ಓದಿಗಾಗಿ ಕಷ್ಟಪಡುತ್ತಿರುತ್ತಾರೆ. ಸುಜಿತ್ 9ನೇ ತರಗತಿಯವರೆಗೆ ಓದಿನಲ್ಲಿ ಮುಂದಿದ್ದರು. ನಂತರ ಕ್ಲಾಸ್ ಬಂಕ್ ಮಾಡಿ ಸಮುದ್ರ ತೀರಕ್ಕೆ ಹೋಗಲು ಶುರು ಮಾಡುತ್ತಾನೆ. ಮೀನುಗಾರರ ದೋಣಿ ಹಾಗೂ ಅವರ ಕೆಲಸಗಳನ್ನು ನೋಡುವುದರಲ್ಲಿ ಅವನ ಆಸಕ್ತಿ ಬೆಳೆಸಿಕೊಳ್ಳುತ್ತಾನೆ. ಓದಿನ ಕಡೆ ಗಮನ ಕೊಡದೆ ಕಾರಣ ಅವನು 10ನೇ ತರಗತಿಯಲ್ಲಿ ಫೇಲ್ ಆಗುತ್ತಾನೆ. ತನ್ನ ಪೋಷಕರ ತ್ಯಾಗದ ಅರಿವಾಗಿ ನಂತರ ಕಷ್ಟಪಟ್ಟು ಓದಿ SSLC ಪಾಸ್ ಮಾಡುತ್ತಾನೆ. ಕಾಲೇಜಿಗೆ ಸೇರಿದ ನಂತರ ಅವನಿಗೆ ಸರಿಯಾದ ಮಾರ್ಗದರ್ಶನ ನೀಡುವವರು ಯಾರೂ ಇರುವುದಿಲ್ಲ. ಕಾಲೇಜಿನ ದಿನಗಳಲ್ಲಿ ಕೆಟ್ಟ ಸ್ನೇಹಿತರ ಸಹವಾಸದಿಂದ ಸಿಗರೇಟ್ ಮತ್ತು ಬಿಯರ್ ಕುಡಿಯುವ ಹವ್ಯಾಸ ಬೆಳೆಸಿಕೊಳ್ಳುತ್ತಾನೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ಬಂದ ಹಣದಲ್ಲಿ ಮೋಜು ಮಸ್ತಿ ಮಾಡಲು ಆರಂಭಿಸುತ್ತಾನೆ. ಕೊನೆಯಲ್ಲಿ ಶ್ರೀಮಂತನಂತೆ ಕಾಣುವ ಒಬ್ಬ ವ್ಯಕ್ತಿಯ ಪರಿಚಯವಾಗಿ ಅವನೊಂದಿಗೆ ಪಾರ್ಟಿಗಳಲ್ಲಿ ಭಾಗಿಯಾಗತೊಡಗುತ್ತಾನೆ. ಒಬ್ಬ ಸ್ನೇಹಿತ ಗಾಂಜಾವನ್ನು ಸಿಗರೇಟಿನೊಳಗೆ ತುಂಬಿಸಿ ತಂದು ಎಲ್ಲರಿಗೂ ಪರಿಚಯಿಸುತ್ತಾನೆ. ಅದನ್ನು ಸೇದಿದಾಗ ಸ್ವರ್ಗ ಕಂಡಂತೆ ಆಗುತ್ತದೆ ಎಂದು ಅವನು ಇತರರನ್ನು ನಂಬಿಸುತ್ತಾನೆ. ಲೇಖಕರು ಕುತೂಹಲದಿಂದ ಮೊದಲ ಬಾರಿಗೆ ಅದನ್ನು ಸೇದಿಸಿದಾಗ ತಲೆ ಸುತ್ತು ಬಂದು ಅನುಭವವಾಗುತ್ತದೆ. ನಂತರದ ದಿನಗಳಲ್ಲಿ ಸ್ನೇಹಿತರೆಲ್ಲರೂ ಸೇರಿ ಅಮಲಿನಲ್ಲಿ ತೇಲುತ್ತಾ ಕಾಲೇಜಿಗೆ ಹೋಗುವುದನ್ನೇ ನಿಲ್ಲಿಸುತ್ತಾರೆ. ಒಂದು ದಿನ ಅಲ್ಲೊಬ್ಬ ಎಲ್ಲರನ್ನೂ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ಯುತ್ತಾನೆ. ಅಲ್ಲಿಯೇ ಗಾಂಜಾ ಸೇದಿಸಬೇಕೆಂದು ಹೇಳುತ್ತಾನೆ. ಗಾಂಜಾ ಸೇದುವುದು ಭಾರತದಲ್ಲಿ ಕಾನೂನುಬಾಹಿರ ಮತ್ತು ಅಪರಾಧ ಎಂಬ ಸತ್ಯ ಅಲ್ಲಿ ಚರ್ಚೆಯಾಗುತ್ತದೆ. ಸಿಕ್ಕಿಬಿದ್ದರೆ 10 ವರ್ಷ ಜೈಲು ಶಿಕ್ಷೆಯಾಗುವ ಭಯವು ಅವರಲ್ಲಿ ವ್ಯಕ್ತವಾಗುತ್ತದೆ. ಆದರೆ ಒಬ್ಬ ಸ್ನೇಹಿತ ತನಗೆ ಪೊಲೀಸರ ಪರಿಚಯವಿದೆಯೆಂದು ಹಣ ಕೊಟ್ಟರೆ ಬಿಡುತ್ತಾರೆಂದು ಧೈರ್ಯ ತುಂಬುತ್ತಾನೆ. ಲೇಖಕರಿಗೆ ಆ ಗುಂಪಿನ ಸಹವಾಸದ ಬಗ್ಗೆ ಒಂದು ಕಡೆ ಹೆಮ್ಮೆ ಅನಿಸಿದರೂ ಇನ್ನೊಂದು ಕಡೆ ಭಯ ಕಾಡುತ್ತದೆ. ತನ್ನ ಗೆಳೆಯರ ಗುಂಪಿನೊಳಗೆ ಹೊಸ ಸ್ಥಳಗಳಿಗೆ ಹೋಗಲು ಪ್ರಾರಂಭಿಸುತ್ತಾನೆ.
ಅಲ್ಲಿನ ವಿಚಿತ್ರ ವೇಷಭೂಷಣ ಮತ್ತು ಹವ್ಯಾಸಗಳು ಅವನನ್ನು ಆಕರ್ಷಿಸುತ್ತವೆ. ಅಲ್ಲಿನ ಕೆಲವರು ಮಾದಕ ದ್ರವ್ಯಗಳ ಸೇವನೆ ಮತ್ತು ಇಂಜೆಕ್ಷನ್ಗಳನ್ನು ತೆಗೆದುಕೊಳ್ಳುವ ಅಭ್ಯಾಸ ಹೊಂದಿರುತ್ತಾರೆ. ಅಣ್ಣ ಎಂಬ ವ್ಯಕ್ತಿ ಪರಿಚಯವಾಗಿ ಅವನು ನಾಯಕನಿಗೆ ಪಾರ್ಸಲ್ಗಳನ್ನು ತಲುಪಿಸುವ ಕೆಲಸ ನೀಡುತ್ತಿದ್ದಾನೆ. ಪ್ರತಿ ಪಾರ್ಸಲ್ ತಲುಪಿಸಿದರೆ ಅವನಿಗೆ 200 ರೂಪಾಯಿ ಹಣ ಸಿಗುತ್ತಿತ್ತು. ಒಂದು ದಿನ ಪಾರ್ಸಲ್ ನೀಡುವಾಗ ಪೊಲೀಸರು ಅವನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುತ್ತಾರೆ. ತಾನು ಸಾಗಿಸುತ್ತಿದ್ದ ಪಾರ್ಸಲ್ನಲ್ಲಿ ಗಾಂಜಾ ಇತ್ತು ಎಂಬ ಸತ್ಯ ಆಗ ಅವನಿಗೆ ತಿಳಿಯುತ್ತದೆ. ಪೊಲೀಸರ ವಿಚಾರಣೆಯಲ್ಲಿ ಅವನಿಗೆ ಆ ಅಣ್ಣನ ಬಗ್ಗೆ ಅಥವಾ ಪಾರ್ಸಲ್ ಪಡೆಯುವವರ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ. ಅಣ್ಣ ಬಂದು ಪೊಲೀಸರಿಗೆ ಲಂಚ ಕೊಟ್ಟು ತನ್ನನ್ನು ಬಿಡಿಸುತ್ತಾನೆ ಎಂಬ ಅವನ ನಂಬಿಕೆ ಸುಳ್ಳಾಗುತ್ತದೆ. ಮಗನ ಪರಿಸ್ಥಿತಿ ಕಂಡು ತಂದೆ ತಾಯಿ ಕಣ್ಣೀರಿಟ್ಟು ಶಾಪ ಹಾಕಿ ಹೋಗುತ್ತಾರೆ. ಕೊನೆಗೆ ಕೋರ್ಟ್ ವಿಚಾರಣೆ ಮುಗಿಯುವವರೆಗೆ ಬಿಡುಗಡೆಯಿಲ್ಲವೆಂದು ತಿಳಿದಾಗ ತಾನು ಮಾಡಿದ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡುತ್ತಾನೆ. ಸಮರ್ಥ್ ಎಂಬ ಯುವಕ ತನ್ನ ಸ್ನೇಹಿತರ ಗುಂಪಿನೊಂದಿಗೆ ಸೇರಿ ಮದ್ಯಪಾನ, ಧೂಮಪಾನ ಮತ್ತು ಗಾಂಜಾ ಸೇವನೆಯಂತಹ ಕೆಟ್ಟ ಹವ್ಯಾಸಗಳನ್ನು ದಾಸನಾಗಿದ್ದ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಅದು ಸಮುದ್ರ ತೀರದಲ್ಲಿ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡುತ್ತಿದ್ದಾಗ ನಡೆದ ಒಂದು ಅನಿರೀಕ್ಷಿತ ಘಟನೆಯಿಂದ ಅವನ ಜೀವನವೇ ಬದಲಾಗಿದೆ. ಆ ಘಟನೆಯಲ್ಲಿ ಯಾರೋ ಒಬ್ಬರ ಜೀವ ಹೋಗಿದೆ ಎಂಬ ಸುಳಿವು ಸಿಗುತ್ತದೆ. ಇದರಿಂದ ಸಮರ್ಥ್ ತೀವ್ರವಾಗಿ ನೊಂದಿದ್ದಾನೆ. ವಾರ್ಡನ್ ಮತ್ತು ಸುಜಿತ್ ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾರೆ. ನಡೆದದ್ದನ್ನು ಹೇಳಿಕೊಂಡರೆ ನಿನ್ನ ಮನಸ್ಸು ಹಗುರವಾಗುತ್ತದೆ ಎಂದು ವಾರ್ಡನ್ ಅವನಿಗೆ ಧೈರ್ಯ ತುಂಬುತ್ತಾನೆ. ಆದರೆ ಸಮರ್ಥನು ನನ್ನನ್ನು ಇಡೀ ಜಗತ್ತು ಕ್ಷಮಿಸಿದರೂ ನಾನು ನನ್ನನ್ನು ಕ್ಷಮಿಸಿಕೊಳ್ಳಲಾರೆ ಎಂದು ಅಳುತ್ತಾನೆ. ಮಾಡಿದ ತಪ್ಪಿನ ಅರಿವಾಗಿ ಅವನು ತನ್ನ ಭವಿಷ್ಯದ ಬಗ್ಗೆ ತುಂಬ ಚಿಂತೆಯಾಗಿದ್ದಾನೆ. ಹೊರಗಿನ ಜಗತ್ತಿಗೆ ಮುಖ ತೋರಿಸಲು ತನಗೆ ಭಯವಾಗುತ್ತಿದೆ ಎಂದು ಅವನು ಅಳಲು ತೊಡಗಿಕೊಳ್ಳುತ್ತಿದ್ದಾನೆ. ಸುಜಿತ್ ಅವನಿಗೆ ಸಮಾಧಾನ ಮಾಡುತ್ತಾ ಎಲ್ಲವೂ ಸರಿಹೋಗುತ್ತದೆ ಎಂದು ಭರವಸೆ ನೀಡುತ್ತಿದ್ದಾನೆ. ಅಂತಿಮವಾಗಿ ತಪ್ಪುಗಳನ್ನು ನಿರ್ಧಾರವನ್ನು ನ್ಯಾಯಾಲಯದ ಮಾಡಲಿ, ಈಗ ನಡೆದದ್ದನ್ನು ವಿವರಿಸು ಎಂದು ವಾರ್ಡನ್ ಅವನನ್ನು ಕೇಳುತ್ತಾನೆ. ಸಂಜೆಯ ವೇಳೆ ಮನೆಗೆ ಮರಳುತ್ತಿದ್ದಾಗ ಮಧ್ಯಾಹ್ನ ತೊಂದರೆ ಕೊಟ್ಟಿದ್ದ ವ್ಯಕ್ತಿಯೊಬ್ಬ ರಸ್ತೆಯಲ್ಲಿ ಮತ್ತೆ ಎದುರಾದನು. ಆ ವ್ಯಕ್ತಿ ದೈಹಿಕವಾಗಿ ಅಸ್ವಸ್ಥನಂತೆ ಕಾಣುತ್ತಿದ್ದರು. ಲೇಖಕ ಮತ್ತು ಅವರ ಸ್ನೇಹಿತರ ಕಡೆಗೆ ವೇಗವಾಗಿ ಬಂದನು. ಏಕಾಏಕಿ ಆ ವ್ಯಕ್ತಿ ಲೇಖಕರ ಸ್ನೇಹಿತನ ಮೇಲೆ ಏರಿ ಬಿದ್ದಾಗ ಲೇಖಕರಿಗೆ ತೀವ್ರ ಕೋಪ ಬಂದಿತು. ತನ್ನ ಸ್ನೇಹಿತರನ್ನು ರಕ್ಷಿಸಲು ಸಮರ್ಥ್ ಅಲ್ಲೇ ಬಿದ್ದಿದ್ದ ಮರದ ತುಂಡನ್ನು ಎತ್ತಿಕೊಂಡು ಆ ವ್ಯಕ್ತಿಯ ಮೇಲೆ ಎಸೆದರು. ಏಟು ತಿಂದ ಆ ವ್ಯಕ್ತಿ ಕೆಳಗೆ ಕುಸಿದು ಕುಳಿತನು. ನಂತರ ಸಮರ್ಥ್ ತಮ್ಮ ಸ್ನೇಹಿತನೊಂದಿಗೆ ಅಲ್ಲಿಂದ ಮನೆಗೆ ತೆರಳಿದನು. ಮರುದಿನ ಮಧ್ಯಾಹ್ನ ಪೊಲೀಸರು ಸಮರ್ಥ್ ಹುಡುಕಿಕೊಂಡು ಬಂದು ವಿಚಾರಣೆಗೆಂದು ಠಾಣೆಗೆ ಕರೆದೊಯ್ದರು. ಆ ವ್ಯಕ್ತಿ ಮೃತಪಟ್ಟಿದ್ದಾನೆ ಎಂಬ ವಿಷಯ ತಿಳಿದ ಸಮರ್ಥ್ ದಿಕ್ಕೆ ತೋಚದಂತಾಗಿ ತೀವ್ರ ಆಘಾತಕ್ಕೊಳಗಾಗಿದ್ದರು. ತನ್ನಿಂದಲೇ ಒಬ್ಬ ವ್ಯಕ್ತಿಯ ಸಾವು ಸಂಭವಿಸಿತೇ ಎಂಬ ಅಪರಾಧ ಪ್ರಜ್ಞೆ ಮತ್ತು ಭಯ ಅವನನ್ನು ಕಾಡಲಾರಂಭಿಸಿತು. ನಂತರ ತಿಳಿದ ವಿಷಯವೇನೆಂದರೆ ಆ ವ್ಯಕ್ತಿ ಅದು ಸಂಜೆ ಹಲವು ಮನೆಗಳಿಗೆ ನುಗ್ಗಿ ಜನರಿಂದ ಏಟು ತಿಂದಿದ್ದನು. ವಾರ್ಡನ್ ಅವರು ಆ ವ್ಯಕ್ತಿಗೆ ಸಮಾಧಾನಪಡಿಸುತ್ತಾ ಇಲ್ಲಿಗೆ ಬರುವವರು ವಿವಿಧ ಸಂದರ್ಭಗಳಿಗೆ ತಪ್ಪು ಮಾಡಿರುತ್ತಾರೆ ಎಂದು ಹೇಳುತ್ತಾನೆ. ಅನೇಕರು ತಿಳುವಳಿಕೆಯ ಕೊರತೆಯಿಂದ ಅಪರಾಧಗಳನ್ನು ಮಾಡುತ್ತಾರೆ. ಕಾನೂನು ವ್ಯವಸ್ಥೆಯು ಕೇವಲ ಶಿಕ್ಷೆ ನೀಡುವುದಕ್ಕಷ್ಟೇ ಅಲ್ಲದೆ ಅಪರಾಧಗಳ ಬಗ್ಗೆ ಅರಿವು ಮೂಡಿಸಿ ಸುಧಾರಣೆಗೆ ಅವಕಾಶ ನೀಡುತ್ತದೆ. ಬುದ್ಧಿವಂತರು ಇತರರ ತಪ್ಪುಗಳಿಂದ ಕಲಿಸುತ್ತಾರೆ, ಆದರೆ ಕೆಲವರು ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡಿ ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಾರೆ. ಮದ್ಯ ಮತ್ತು ಮಾದಕ ದ್ರವ್ಯಗಳ ಸೇವನೆಯು ವ್ಯಕ್ತಿಯಲ್ಲಿ ಆಕ್ರಮಣಶೀಲತೆಯನ್ನು ಹೆಚ್ಚಿಸಿ ಅಪರಾಧ ಮಾಡಲು ಪ್ರೇರೇಪಿಸುತ್ತಾರೆ. ಮಾದಕ ದ್ರವ್ಯಗಳ ಸಂಗ್ರಹ, ಮಾರಾಟ ಮತ್ತು ಸಾಗಾಣಿಕೆ
NDPSA 1987 ಕಾಯ್ದೆಯಡಿ ಗಂಭೀರ ಅಪರಾಧವಾಗಿದೆ. ಮಾದಕ ವ್ಯಸನದಿಂದ ಕ್ರೀಡೆ, ಉದ್ಯೋಗ ಮತ್ತು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯಾಗುವುದಲ್ಲದೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಕೈತಪ್ಪುತ್ತವೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕನಸುಗಳಿದ್ದು ಅವುಗಳನ್ನು ನನಸಾಗಲು ಆರೋಗ್ಯಕರ ಜೀವನ ಶೈಲಿ ಅಗತ್ಯವಾಗಿದೆ. ಕೆಟ್ಟ ಚಟಗಳಿಂದ ದೂರವಿದ್ದು ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಂಡು ಭವಿಷ್ಯವನ್ನು ರೂಪಿಸಿಕೊಳ್ಳಲು ಇಲ್ಲಿ ಕರೆ ನೀಡಲಾಗಿದೆ.